ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ. ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ದಿನ ಏನು ಅಂದರೆ ಹೊಸ ಮನೆದು ಲಾಗು. ಹೊಸ ಮನೆ ಅಂದರೆ ಮೊದಲಿಗಿದ್ವಲ್ವ ನಾವು, ಅದು ಬಾಡಿಗೆ ಮನೆಯೇ. ನಿಮಗೆಲ್ರಿಗೂ ಗೊತ್ತಿರುವಾಗೆ ನಾನು ತುಂಬ ಸರಿ ಹೇಳಿದ್ದೀನಿ, ನಾನು ಬಾಡಿಗೆ ಮನೆಯಲ್ಲೇ ಇರೋದು ಅಂತ ಹೇಳ್ಬಿಟ್ಟು. ಬಟ್ ನಾನು ಲೈವಲ್ಲಿ ಹೇಳಿರಬೇಕು, ವಿಡಿಯೋ ಲಾಗಲ್ಲಿ ನಾನು ಹೇಳಿಲ್ಲ. ಇವಾಗ ಆ ಮನೆ ಬಿಟ್ಟು ಇನ್ನೊಂದು ಮನೆಗೆ ಬಂದಾಯಿತು. ಇವತ್ತಿನ ದಿನ ಹಾಲು ಉಗ್ಸೋ ದಿನ. ಇವತ್ತು ಒಂದು ಸ್ವಲ್ಪ ಮನೆಯಲ್ಲಿ ಪ್ರೇಯರ್ ಇದೆ, ಕ್ಯಾರಲ್ಸಿಗೆ. ಕ್ರಿಸ್ಮಸ್ ಬಂತು ಅಲ್ವಾ, ಕ್ರಿಸ್ಮಸ್ ಮುಂಚೆನೇ ಕ್ಯಾರಲ್ಸಿಗೆ ಅಂತೇಳ್ಬಿಟ್ಟು ಮನೆಗೆ ವಿಸಿಟಿಂಗ್ ಬರ್ತಾರೆ. ಪಾಸ್ಟ್ರು ಎಲ್ಲ ಸೇರಿಬಿಟ್ಟು ಪ್ರೇಯರ್ಗಂತೇಳಿ ಬರ್ತಾರೆ. ಹಾಗಾಗಿ ನಮ್ಮದಿನ್ನೂ ಒಂದು ಸ್ವಲ್ಪ ದೂರನೇ ಇತ್ತು. ಆಮೇಲೆ ಹೋಗೋಣ, ಶಿಫ್ಟ್ ಮಾಡೋಣ ಅಂತೇಳ್ಬಿಟ್ಟು ಮನೆ ಅಂದರೆ ಪ್ರೇಯರಿಗೆ ಬರ್ತಾಯಿದ್ರು ಅಲ್ಲ, ಇನ್ನೇನು ಇದು ಬಿಟ್ಟು ಹೋಗೋ ಮನೆಗೆ ಬೇಡ, ಹೊಸ ಮನೆಯಲ್ಲೇ ಹೋಗಿ ಪ್ರೇಯರ್ ಮಾಡಿಸ್ಬಿಡೋಣ ಅಂತೇಳ್ಬಿಟ್ಟು ದಿಢೀನ ಅಂತೇಳಿ ಹಂಗೆ ಸಡನ್ನಾಗಿ ಬಂದುಬಿಟ್ಟು ಮನೆಯೆಲ್ಲ ಪೇಂಟೆಲ್ಲ ಮಾಡಿಸ್ಕೊಟ್ಟಿದ್ರು, ಪೇಂಟೆಲ್ಲ ಮಾಡಿದರು. ಮನೆ ಏನು ಕ್ಲೀನ್ ಮಾಡೋದೇನಿದ್ದಿಲ್ಲ, ಬರೀ ಕಸ ಹೊಡೆದು ನೆಲ ಒರೆಸೋದಷ್ಟೇ ಇತ್ತು. ಒಂದು ಸ್ವಲ್ಪ ಅದು ಒರೆಸ್ಕೊಂಡು, ಹಾಗಾಗಿ ಬೆಳಗ್ಗೆನೇ ಬಂದು ನಮ್ಮ ಮನೆಯವರು, ನಮ್ಮ ಮಕ್ಕಳೆಲ್ಲ ಬಂದುಬಿಟ್ಟು ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದರು. ನಾನು ಅಷ್ಟರೊಳಗೆ ಅಲ್ಲಿನೂ ತುಂಬ ಕೆಲಸ ಇರುತ್ತೆ ಅಲ್ವಾ, ಪ್ಯಾಕಿಂಗ್ ಮಾಡೋದು ಅದು ಇದು ಅಂತೇಳ್ಬಿಟ್ಟು ಅದನ್ನೇ ಮಾಡ್ಕೊತಿದ್ದೆ ನಾನು. ಅದಾಗಿದ್ಮೇಲೆ ರೆಡಿಯಾಗಿ ಬಂದು ಇಲ್ಲಿ ಹಾಲು ಉಗ್ಸೋದು. ನಮ್ಮದ್ರಲ್ಲಿ ಏನೂ ಇಲ್ಲ, ಸಿಂಪಲ್ಲಾಗಿ ಹಾಲು ಉಗ್ಸ್ಬಿಟ್ಟು ಪ್ರೇಯರ್ ಮಾಡೋದು ಅಷ್ಟೇ. ಹಾಲು ಒಂದು ಸ್ವಲ್ಪ ಇಟ್ಟು ನಾನು ಹಾಲು ಉಗ್ಗೋಷ್ಟರೊಳಗೆ ಬೈಬಲ್ ಓದ್ತಾ ಇದ್ದೆ. ಬೈಬಲ್ ಓದ್ಬಿಟ್ಟು ಪ್ರೇಯರ್ ಮಾಡಿದ್ರೆ ಮುಗೀತು. ಇಷ್ಟೇ ಸಿಂಪಲ್ಲಾಗಿ ನಮ್ಮದು. ಅಷ್ಟರೊಳಗೆ ನಮ್ಮ ತಂಗಿನೂ ಬಂದರು, ನಮ್ಮ ನಾಗವೇಣಿ, ಆಮೇಲೆ ನಮ್ಮ ತಂಗಿ, ನಮ್ಮ ನಾದಿನಿ. ನಮ್ಮ ಅತ್ತೆಗೆಲ್ಲ ಹೇಳಿದ್ದೆ, ಅವ್ರು ಬಂದಿದ್ದಿಲ್ಲ. ಒಂದು ಸ್ವಲ್ಪ ಇಲ್ಲಿ ನಮ್ಮ ನಾದಿನಿ ಬಂದುಬಿಟ್ರಲ್ಲ ಅಂಗಡಿ ನೋಡ್ಕೊಳ್ಳೋದಕ್ಕೆ, ಮತ್ತು ಅತ್ತೆ ಒಬ್ಬರೇ ಸಂಜೆ ಬರ್ತೀನಮ್ಮ ನಾನು ಅಂದರು. ಹಾಗಾಗಿಬಿಟ್ಟು ನಮ್ಮ ನಾದಿನಿ, ನಮ್ಮ ತಂಗಿ, ನಾಗವೇಣಿ, ನಮ್ಮ ಮನೆಯವರು, ನಾನು, ಮಕ್ಕಳು ಇಷ್ಟೊಂದು ಜನ ಸೇರ್ಕೊಂಡ್ಬಿಟ್ಟು ಸಿಂಪಲ್ಲಾಗಿ ಹಾಲು ಉಗ್ಸಿದ್ವಿ. ಚೆನ್ನಾಗಿ ಹಾಲು ಉಕ್ಕಿ ಬಂತು. ಒಂಥರ ಏನೋ ಖುಷಿ, ಮಕ್ಕಳಿಗೆಲ್ಲ ಖುಷಿನೇ ಅದು ಹಾಲು ಉಕ್ಕಬೇಕಾದ್ರೆ. ಫಸ್ಟ್ ಏನೋ ರೈಟ್ ಸೈಡ್ ಹೋಗಬೇಕು ಅಂತಾರೆ. ಚೆನ್ನಾಗಿ ಉಕ್ತು ಹಾಲು, ತುಂಬಾ ಖುಷಿ ಆಯಿತು. ಹಾಲೆಲ್ಲ ಉಗ್ಸಾಗಿದ್ಮೇಲೆ ಅದೇ ಹಾಲಿಗೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಬಾದಾಮಿ ಹಾಲು ಕಲಿಸ್ಕೊಟ್ಟೆ. ಮಕ್ಕಳಿಗೆ ಬರೀ ಹಾಲು ಸಕ್ಕರೆ ಕೊಟ್ಟರೆ ಕುಡಿಯೋದೇ ಇಲ್ಲ ಯಾರು, ಎಲ್ಲರೂ ಹಾಗೆ. ನನ್ನ ಮಕ್ಕಳು ಹಾಗೆ, ನಮ್ಮ ಮೈದನ ಮಕ್ಕಳು ಹಾಗೆ ಇದ್ದಾರೆ. ಹಾಗಾಗಿಬಿಟ್ಟು ಬಾದಾಮಿ ಪೌಡ್ರೂ ತಗೊಂಡೋಗಿದ್ದೆ ನಾನು. ಸ್ವಲ್ಪ ಹಾಲು ಕಾಯಿಸೋದಕ್ಕೆ ಏನು ಬೇಕೋ ಅಷ್ಟೊಂದು ಐಟಮ್ ಮಾತ್ರ ತಗೊಂಡೋಗಿದ್ದೆ, ಬೇರೆ ಏನೂ ತಗೊಂಡೋಗಿದ್ದಿಲ್ಲ. ಹಾಲು ಆಮೇಲೆ ಬಾದಾಮಿ ಹಾಲು ಕಲಿಸ್ಕೊಟ್ಟೆ, ಅದನ್ನೇ ಎಲ್ಲರೂ ಕುಡಿದ್ರು. ಇನ್ನೇನು ಒಂದು ಸ್ವಲ್ಪ ತೊರೆಗೂ ಅಲ್ಲಿನೂ ತುಂಬಾ ಕೆಲಸ ಇತ್ತು. ಸಂಜೆಗೆ ಬೇರೆ ಪ್ರೇಯರಿಗೆ ಬರ್ತಿದ್ದಾರೆ. ಇವತ್ತು ಸಂಜೆನೇ, ಇವತ್ತು ಬೆಳಗ್ಗೆನೇ ಹಾಲು ಉಗ್ಸಿ ಇವತ್ತು ಸಂಜೆಗೆ ಪ್ರೇಯರಿಗೆ ಬರ್ತಾ ಇರೋದು. ಕೆಲಸ ತುಂಬಾ ಇದ್ದಾವೆ. ಖಾಲಿ ಮನೆ ಇದ್ದರೆ ಸರಿ ಅನಿಸಲ್ಲ. ಒಂದು ಸ್ವಲ್ಪ ಸೋಫಾ ಸೆಟ್ ಆದ್ರೂ ಹಾಕ್ಬಿಡೋಣ ತಂದುಬಿಟ್ಟು ಅಂಥೇಳಿ ಅದೊಂದು ಪ್ಲ್ಯಾನ್ ಇಟ್ಕೊಂಡಿದ್ವಿ ಅಷ್ಟೇ. ಇವಾಗ ಒಂದು ಸ್ವಲ್ಪ ತೊರೆಗೂ ಎಲ್ಲ ಕುಂತ್ಕೊಂಡು ಮಾತಾಡ್ತಾಯಿದ್ವಿ. ಅಷ್ಟರೊಳಗೆ ನಮ್ಮ ನಾದಿನಿನೂ ಬಂದುಬಿಟ್ಟು ಒಂದು ಸರಿ ಮನೆ ಎಲ್ಲ ನೋಡ್ಕೊತಾ ಇದ್ರು. ಏನೇ ಅಂದ್ರೂ ಬಂದಿದ್ದ ತಕ್ಷಣವೇ ಮನೆ ಎಲ್ಲ ಹೆಂಗೈತೆ ಏನು ಅಂತೇಳ್ಬಿಟ್ಟು. ಡಬಲ್ ಬೆಡ್ರೂಮು ಮನೆ, ತುಂಬ ಚೆನ್ನಾಗಿದೆ. ಫಸ್ಟ್ ಫ್ಲೋರ್ ಮನೆ, ಡಬಲ್ ಬೆಡ್ರೂಮು. ನಾನು ಹಳೆ ಮನೇಲಿ ಇದ್ದಾಗೂ ನಾನು ಹೋಮ್ ಟೂರ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಆ ಮನೆಯೇ ಬಿಟ್ಟು ಬಂದುಬಿಟ್ವಿ. ಬಟ್ ಮಾಡೋಕ್ಕೆ ಆಗಲಿಲ್ಲ. ತುಂಬ ಚೆನ್ನಾಗಿತ್ತು. ನಾವಿದ್ದ ಮನೆಯೂ ಅಷ್ಟೇ 6 ವರ್ಷ ಇದ್ವಿ ಆ ಮನೆಯಲ್ಲಿ. ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿತ್ತು, ಎಲ್ಲದಕ್ಕೂ ಚೆನ್ನಾಗಿತ್ತು. 6 ವರ್ಷ ಆಗಿತ್ತು ಆ ಮನೇಲಿದ್ದೆ. ಆದರೆ ಹೋಮ್ ಟೂರ್ ಮಾಡೋಕ್ಕೆ ಆಗಲಿಲ್ಲ. ಬಟ್ ಈ ಮನೆಗೆ ಬಂದಿದ್ದೀವಿ, ಈ ಮನೆಗಾದ್ರೂ ಮಾಡಬೇಕು. ನೋಡೋಣ ಆಗುತ್ತಾ ಏನು ಅಂತೇಳಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪಾತ್ರೆ ಎಲ್ಲ ಜೋಡಿಸಾಕಿದ್ಮೇಲೆ ಮಾಡ್ತೀನಿ. ಇವಾಗ ಹಾಗೆ ಒಂದು ಸ್ವಲ್ಪ ನಮ್ಮ ತಂಗಿನೂ ಶಾಪಿಂಗು ಹೋಗಿ ಬಂದಿದ್ರು. ಇವಾಗ ಹಬ್ಬ ಅಲ್ವಾ, ಅವ್ರ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಡ್ರೆಸ್ ಎಲ್ಲ ತೊಗೊಂಬಂದಿದ್ರು. ಫಸ್ಟೆಲ್ಲ ಮುಗಿದಿದೆ. ಆಮೇಲೆ ಇನ್ನೊಂದು ಸ್ವಲ್ಪ ಏನೋ ಇತ್ತು ಅಂತೇಳಿ ಎಲ್ಲ ಶಾಪಿಂಗ್ ಹೋಗಿದ್ರು. ಅದನ್ನು ಎಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಆಮೇಲೆ ಬಂದ್ವಿ ಮನೆಗೆ. ಒಂದು ಸ್ವಲ್ಪ ತೊರೆಗೂ ಮಧ್ಯಾಹ್ನವರೆಗೂ ಅಲ್ಲಿದ್ದು. ಅದಾಗಿದ್ಮೇಲೆ ಮನೆಗೆ ಬಂದ್ವಿ. ಇನ್ನೂ ಕೆಲಸ ಇದೆ ಇಲ್ಲಿ ಎಲ್ಲ ಪ್ಯಾಕಿಂಗ್ ಮಾಡೋದು. ಬಂದಾಗಿದ್ಮೇಲೆ ಮತ್ತೆ ಸಂಜೆ ಹೋಗ್ಬಿಟ್ಟು ಈ ವರ್ಷ ವರ್ಷ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ವಿ ಕ್ಯಾರಲ್ಸಿಗೆ ಬರಬೇಕಾದ್ರೆ ಕ್ರಿಸ್ಮಸ್ಗೆ. ಬಟ್ ಈ ವರ್ಷ ಟೈಮೂ ಇಲ್ಲ, ಏನೂ ಇಲ್ಲ. ಹಾಗಾಗಿ ಏನೂ ಮಾಡೋಕ್ಕೆ ಆಗಲಿಲ್ಲ. ಸುಮ್ಮನೆ ಸಿಂಪಲ್ಲಾಗಿ ಒಂದೆರಡು ಇದನ್ನಷ್ಟೇ ಮಕ್ಕಳು ಇದು ಮಾಡಿದ್ದಾರೆ ಅಷ್ಟೇ. ಸೋಫಾ ಸೆಟ್ ಅಷ್ಟೇ ತಗೊಂಡೋಗಿ ಹಾಕಿದ್ವಿ ಅಲ್ಲಿ ಹೊಸ ಮನೇಲಿ. ಇವಾಗ ಚರ್ಚಿಂದ ಬರ್ತಾರಲ್ವ ಪ್ರೇಯರಿಗೆ, ಅವ್ರಿಗೆ ಸ್ವೀಟ್ ಏನಾದರೂ ಕೊಡೋದಕ್ಕೋಸ್ಕರ ಕೇಕು ಖಾರ ತೊಗೊಂಡು ಬಂದಿದ್ವಿ. ಹೊರಗೆ ಬೇಕರಿಲಿಂದನೇ ತೊಗೊಂಬಂದಿದ್ವಿ, ಮನೇಲಿ ಏನೂ ಮಾಡಿಲ್ಲ. ಅಷ್ಟರೊಳಗೆ ಸಂಜೆ ನೈಟು ಒಂದು 8:30 ಏನೋ ಬಂದರು ಪ್ರೇಯರಿಗೂ. ಹಬ್ಬದ ಮುಂಚೆನೇ ಪ್ರೇಯರ್ ಇರುತ್ತೆ, ಪ್ರೇಯರಿಗೆ ಅಂತೇಳಿ ಬರ್ತಾ ಇರ್ತಾರೆ. ಬಂದರು ಇಷ್ಟೇ. ಹೊಸ ಮನೆಯಲ್ಲಿ ಪ್ರೇಯರ್ನೂ ಆಯಿತು. ತುಂಬಾ ಖುಷಿ ಆಯಿತು.
ಇಷ್ಟೇ ಇವತ್ತಿನ ವ್ಲಾಗು. ಈ ಪ್ರೇಯರ್ ಎಲ್ಲ ಮುಗಿದಾಗಿದ್ಮೇಲೆ ನಾಳೆಲಿಂದ ಮನೆ ಎಲ್ಲ ಶಿಫ್ಟ್ ಮಾಡಬೇಕು, ಪಾತ್ರೆ ಎಲ್ಲ ತೊಗೊಂಡೋಗಿ ಇಲ್ಲಿರೋದೆಲ್ಲ ಫುಲ್ಲು ಎಲ್ಲ ತೊಗೊಂಡೋಗ್ಬೇಕು. ಇಷ್ಟೇ ಇವತ್ತಿನ ವ್ಲಾಗು. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್